ರಾಧಾ ನಿಂತ್ಕೋ, ರಾಧಾ ರಾಧಾ ನಿಂತ್ಕೋ. ಏ ಏನ ಹಂಗ ಹೊಂಟಿಯಲ್ಲ, ಏನಾದಕ್ಕ? ಏನಮ್ಮ, ಏನ್ ಹೇಳು? ನೀನು ಒಬ್ಬಕ್ಕೆ ಹೇಳಂಗ, ಬರೀ ಎಲ್ರದು ಕೇಳೋದಾಗೋದ್ ನನ್ ಜೀವನ. ಏನ್ ಹೇಳು? ಏನಾತವ? ಯಾಕೆ ಸಿಟ್ಟು? ಏನಾತ? ಐ ರಾಧಕ್ಕ ಬಂದ್ಲ. ಏನೇನ್ ಆತು, ಏನೇನ್ ತಿಂದ್ ಬಂದ್ಲು ಅಂತ ಕೇಳ್ತೀನಿ ತಡಿ. ರಾಧಕ್ಕ ಬಂದ್ಯಾ? ಬಂದೆ. ಏನೀಗ? ಏನ್ ಹೇಳು? ನಿಂದೊಬ್ಬಕ್ಕಿದ್ ಹೇಳ್ಬಿಡು, ಕೇಳ್ಬಿಡ್ತೀನಿ. ಏನಾತ್ ರಾಧಾ? ಯಾಕೆ ಹಂಗ ಅಕ್ಕಿ ಮ್ಯಾಗ ಸಿಟ್ ಮಾಡಕತ್ತಿ? ಏನಾತು ಸರೋಜಾ? ಏನಿಲ್ರಿ ಅತ್ತಿಗೆಮ್ಮ, ಆ ಹುಡುಗ ಕರ್ಕೊಂಡು ಹೋಗಿದ್ನಲ್ಲ, ಅದು ಒಂದು ಇದನ್ ಬಿಟ್ಟಿತ್ತು ಅಂತ ಅಂದಿಕ್ಕಿ ಉಂಗುರದ ಅಳತಿ. ಅದು ಎಂತದ KDM ಬಂಗಾರ ಅಂತ್ರಿ. ಅದು ಚೊಲೋ ಬಂಗಾರ ಅಲ್ಲ ಅಂತ. ಅದು 22 ಕ್ಯಾರೆಟ್ ಇರಲ್ಲ ಅಂತ, 18 ಕ್ಯಾರೆಟ್ ಇರಲ್ಲ ಅಂತ, ಅದು ಕಮ್ಮಿ ಇರುತ್ತಂತ. ಅದ್ರದ್ದು ತಗೋ ಅಂದ್ರಿ ಈಕಿಗೆ ಉಂಗ್ರಾನ. ಈಕಿ ಸೈಜ್ ತಗೊಂಬಂದಿದ್ರಲ್ಲ, ಆಲಿಲ್ಲಲ್ಲ ಅದು. ಮೊನ್ನೆ ಹಣ್ಣು ಇಡಕ್ ಹೋದಾಗ ಅದು ಎಕ್ಸ್ಚೇಂಜ್ ಮಾಡಕ್ ಹೋಗಿದ್ವಲ್ಲ, ಅದ್ರದಾರಿ ಈಗ ಜಗಳ. ಹಾ ಹೌದು, ಅವತ್ತು ಅವ್ರು ಉಂಗ್ರ ಬದಲಾಯಿಸೋಣ ಬಂದಾಗ ಈಕಿ ಕಿರ್ಬಳ್ಳಿಗೆ ಹಾಕಿದ್ರದು ಉಂಗ್ರ ಹೋಲಿಲ್ಲ ಅಂತೇಳಿ. ಹೌದಾಳ? ಅಯ್ಯಯ್ಯ, ನೋಡಕ್ಕೆ ಎಷ್ಟು ದೊಡ್ಡ ಅನಿಸ್ತಿತ್ತಲ್ಲ ಅದು ಉಂಗ್ರ. ಚಲೋ ಬಂಗಾರ ಅಲ್ಲ ಅನ್ನತ್ತ ಯಮ್ಮ. ಅದು ಕಮ್ಮಿ ರೇಟ್ KDM ಬಂಗಾರ ಅಂತಾರ, ಅದು ಪ್ಯೂರ್ ಇರಂಗಿಲ್ಲ. ಈಗ 916 ಬಂಗಾರ ಅಂತಾರಲ್ಲ, ಆ ಬಂಗಾರ ಅಲ್ಲದು. 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ ಹಂಗ. ಅದು ಬಹಳ ಕಮ್ಮಿ ಇರುತ್ತದ್ರ ಬಂಗಾರ. ತಾಮ್ರ ಇತ್ತಾಳಿ ಜಾಸ್ತಿ ಇರುತ್ತ. ನೋಡಕಷ್ಟ ದೊಡ್ಡ ದೊಡ್ಡ ಅನಿಸ್ತಾವು, ಕಮ್ಮಿ ರೊಕ್ಕದು. ಅದು ನನಗೆ ಇಷ್ಟ ಆಗ್ಲಿಲ್ಲ, ಅದನ್ನ ಹೇಳ್ದೆ. ಅದು ಇನ್ನು ದಿನ ಹಾಕೊಳೋದಲ್ಲ ಕೈಯಾಗದನ್ನ, ಅದಕ್ಕೆ ಅದು ಬೇಡ, 24 ಕ್ಯಾರೆಟಿನ್ ತಗೋಣ ಅಂತ ನಾನಂದೆ. ಇಲ್ಲ ನಮ್ಮ ಅಮ್ಮ ಹೆಂಗಂತಾರ ಹಂಗ ಅಂತ ಹೇಳಿ ಹೋಗ್ಬಿಟ್ರು ಅವರು ಅಷ್ಟ. ಆಮೇಲೆ ಇವರು ನಂಗೆ ಆಫೀಸಿಗೆ ತಡ ಆಗುತ್ತಾ, ನಾನು ಹೋಗ್ತೀನಿ ಅಂತ ಅವ್ರು ಹೋದ್ರು. ನಮ್ಮ ಮನೆಗೆ ಇದನ್ನ ಕೊಡಿಸ್ತೀವ ನೀನು, ಹಿಂಗಂತ ಹಠ ಮಾಡಿದ್ರೆ ಹೆಂಗ ಅಂತೇಳಿ ಅದನ್ನ ಅದರಾಗನ ಒಂಚೂರು ದೊಡ್ಡ ಸೈಜ್ ಕೊಡಿಸಿ ನನ್ನನ್ನು ಹೋಗಂದ್ರು. ಅಷ್ಟ ಅಲ್ಲ ಬಿಡು, ನಿಮ್ಮ ಮಾವಾರ ಬರ್ಲಿ ಹೇಳ್ತೀನಿ. ಅವಂಗ ಕೊಟ್ಟು ಹೋಗಿ ನಿನಗೆ ಎಂಥದ್ದು ಬೇಕಂತ ತಗೋ, ತಲೆ ಕೆಶ ಬಿಡ. ಬೇಡಮ್ಮ ಬೇಡ, ನನಗೆ ಬೇಕಾಗಿಲ್ಲ. ಅವ್ರಂಗ ಅವ್ರ ಇಟ್ಕೊಳ್ಳಿ, ನನಗೇನು ಬೇಕಾಗಿಲ್ಲ. ರಾಧಕ್ಕ, ಹೆಣ್ಮಕ್ಳು ಸಣ್ಣ ಸಣ್ಣ ವಿಷಯಕ್ಕ ಹಂಗ ಸಿಟ್ ಮಾಡ್ಕೊಂಡ್ರಿ ಏನದು? ಬಾಯಿಲಿ ರಾಧಕ್ಕ ಹಿಂಗ ಮಾಡಕತ್ತಾಳ ನೋಡ್ಬೇಯವ್ವ. ನಾನಂತ್ರ ಏನ್ ಮಾಡ್ಲೇನದ ಗೊತ್ತಾಗೋಲ್ಲ ನನಗ. ಈಗ ಏನಂದ್ಲು ಗೊತ್ತೇನೋ ಬರು ಮುಂದಾಗ, ನಾನಂತ್ರ ಈ ಹುಡುಗನ ಯಾವ್ದ ಕಾರಣಕ್ಕೂ ಮದುವಾಗಲ್ಲ, ನಾವು ಅಲ್ಲ ಅಂತ ಹೇಳಿದ್ಲಿ ಈಗ ಕಡಾಖಂಡಿತವಾಗಿ. ಏನ್ ಹೇಳಕತ್ತೀವ? ಏನ್ ಹಂಗಂದ್ರ ಒಲ್ಲೆ ಅಂದ್ರೆ ಏನಾದ? ಅಮ್ಮ ಬೇಡ ಅಂತಾಳಂದ್ರ ಅಕ್ಕ ಬಿಟ್ಬಿಡು ಹೋಗ್ಲಿ, ಯಾಕೆ ಬರುವಂತ ಮಾಡ್ತೀಯ ಆಕಿಗೆ? ನೀ ಸುಮ್ನಿರು. ಈಗ ನಿಮ್ಮ ಕಾಕನ ಕಿವಿಗೆ ಏನ್ರ ಬಿತ್ತಂದ್ರ ನೋಡು, ಏನಿಲ್ಲ, ನನ್ನ ಕುಡೆ ಮನೆ ಬಿಟ್ಟು ಹೊರಗೆ ಹಾಕ್ತಾನ. ಒಂದು ಸುಮ್ನಿರು. ಸಣ್ಣ ಹುಡುಗಿಯಾಗಿ ಏನ್ರ ಬರ್ಕೊಳೋದು ಓದ್ಕೊಂಡಿದ್ರು ಮಾಡಿ ಹೋಗು. ಸರಿ ಬಿಡು, ನಾನು ಅದಕ್ಕನ ಹತ್ರ ಮಾತಾಡ್ತೀನಿ. ಸಾಲಿ ರಜಾ ಇದ್ದಾಗ ಓದ್ಕೊಳೋದು ಬರ್ಕೊಳೋದು ಮಾಡ್ಬೇಕಂತ. ಈಗ ನಾನು ಹೊಂಟಿಲ್ಲ ಅನ್ನೋ ಧಾರವಾಡಕ್ಕೆ ಕೋಚಿಂಗಿಗೆ ಹೋಗ್ತೀನಿ. 2-3 ದಿನ ಮನೆಯಾಗಿರೋದು ನಿಮ್ಗೆ ಯಾರಿಗೂ ನೆಮ್ಮದಿಲ್ಲ ನೋಡು. ಏನದು ವಟ ವಟ? ಏನಿಲ್ಲ. ಏನವ ಅದು ಸರೋಜಾ? ಯಾಕೆ ನಿನ್ ಮಗಳು ಸಿಟ್ ಮಾಡ್ಕೊಂಡು ಹಂಗೆ ಕೂಗಿಡಕತ್ತಾಳ? ಅಣ್ಣ ಮಾವ, ಎದಕ್ಕೆ ಕೂಗ್ಯಾಡಕತ್ತೀನಿ ಅಂತ ನಾನು ಹೇಳ್ತೀನಿ. ಮಾವ, ನನಗೆ ಈ ಹುಡುಗ ಬೇಡ, ನನಗೆ ಅವ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಒಂದು ಉಂಗುರ ಕೊಡ್ಸಕ್ಕೂ ಮಾವ. ಅಲ್ಲ, ನಾಳೆ ಅತ್ತನ ಮನೆಗೆ ನಾ ಏಂಟಾಗ ಹೋಗ್ತೀನಿ ನೋಡಿಲ್ಲ, ನನಗ ಚುಡೋ ಕ್ವಾಲಿಟಿ ಉಂಗುರ ಕೊಡ್ಸಕ್ಕಾಗಲ್ಲ ಅತ್ತಗ. ಅಲ್ಲಲ್ಲ, ನಾವು ಅತ್ತಗ ಎಂತಾದ್ರು ಕೊಟ್ಟಿ ಉಂಗುರ ನೀನು? ಮೊನ್ನೆ ಹಣ್ಣಿಡಕ್ಕೆ ಹೋದಾಗ ಹಣ್ಣಿಡಕ್ಕೆ ಅವ್ರು ಬಂದಿದ್ರಲ್ಲ, ಅವಾಗ ಎಂತ ಉಂಗುರ ಕೊಟ್ರವ್ರು ಹೇಳು? ಅವ್ರು ಎಂತದ್ ಕೊಟ್ಟಾರ ಕಿ ಕೈಯಾಗ ಎಂತದ್ ಹಾಕಿದ್ರು ಅಂತ ನಾನು ನೋಡಿಲ್ಲ. ಒಟ್ಟು ದೊಡ್ಡದು ಬೇಷ ಐತಿ ಅಂದ್ಕೊಂಡೆ ನಾನು. ಅದು ಆಗ್ಲಿಲ್ಲ, ಕಿರುಬಳ್ಳಿಗೆ ಹಾಕಿದ್ರು. ತೋರ್ಬೆರಳಲ್ಲ ಉಂಗುರ ಬೆಳ್ಳಿಗೆ ಹಾಲಿಲ್ಲ ಅಂತಾನೆ ಕಿರುಬಳ್ಳಿಗೆ ಹಾಕಿದ್ರು ಅಂತ ಅಂದಾತ ನಮ್ಮ ದೋಸ್ತ. ಅದ ನೀ ಹುಡುಗ ಎಂತ ಏನ ಅಂದೆಲ್ಲ ತಂಗಿ ನೀನು ಹೇಳಾರ? ಅದ 24 ಕ್ಯಾರೆಕ್ಟ್, 22 ಕ್ಯಾರೆಕ್ಟರ್, 916. ನಾವ್ಯಾಕಂತ ಎಂತ ತರ ನಮ್ಮ ಬಂಗಾರನ 916 ಉಂಗುರ ತಗೊಂಬಂದಿವಿ ಅಂತಗ. ಅದ ಮಾವ, ನಾವಾದ್ರ ಅಷ್ಟು ಕ್ವಾಲಿಟಿ ತಗೊಂಡ್ಬಂದಿವಿ. ಅವರು ಅದ್ ಯಾವ್ದ KDM ಬಂಗಾರ ಅಂತ. ಅದು KDM ಉಂಗುರನ? ಮಾವ, ಈಗ ನಾವು ಹತ್ರ ಐತ್ ನೋಡು, ಅದ್ರದ ದೊಡ್ಡ ಸೈಜ್ ಕೊಟ್ಟಾರ. ನಾ ಕೈಯಾಗ ಹಾಕೊಳಲ್ಲ, ಅಲ್ಲೇ ಅವ್ರವ್ ಅಂತಾಳ, ಇಲ್ಲೇ ಹಾಕ್ಬಿಡಕಿ ಕೈಯಾಗ ಅಂತಂದು. ಅವತ್ತಂತ್ರ ಮಿಸ್ ಆತು, ಕಿರುಬೆಳಗ್ ಹಾಕಿ ಇವತ್ತು ಉಂಗುರ ಬೆರಳಿಗೆ ಹಾಕಿ ಒಂದ್ ಫೋಟೋ ತಕೋತೀನಿ ಅಂದ್ಲು. ನಾ ಬೇಡ ಅಂತ ಬಂದೆ. ಆ ತರ ಎಲ್ಲ ರೂಢಾಗಿ ಬಿಹೇವ್ ಮಾಡಿದ್ರೆ ಹೆಂಗ್ರ ಅದ? ಇನ್ನೇನ್ ಮಾಡ್ಬೇಕು ಮಾಮ, ನೀನ ಹೇಳು, ಇನ್ನೇನ್ ಮಾಡ್ಲಿ? ಅಲ್ಲ, ಒಂದು ಅಲ್ಲಿ ರೋಸ್ ಇತ್ತು, ನಂಗೆ ರೋಸ್ ಅಂದ್ರೆ ಭಾಳ ಇಷ್ಟ ಅಲ್ಲ. ನಾನು ಅವು ಕೇಳಿದೆ, ಅವ ರೋಸ್ ಕೊಡ್ಸವ ಅಂತಂದು. ನನ್ನ ಹತ್ರ ಚಿಲ್ಲರ್ ಇಲ್ಬಾ, 20 ರೂಪಾಯಿ ಅಂತ ಒಂದಕ್ಕ ಅಂದ್ಲು. ನಾನು ಕೇಳಿದೆ ಇವ್ರಿಗೆ, ಒಂದು ರೋಸ್ ಕೊಡಿಸ್ರಿ ಅಂತೇಳಿ. ಅದಕ್ಕೂ ಅವರು ಅವನು ಕೇಳ್ತಾನ, ಒಂದು 20 ರೂಪಾಯಿ ರೋಸ್ ಕೊಡೋಸಕ್ಕೂ ಅಮ್ಮ ರೋಸ್ ಅಂತೆ ಕೊಡಿಸ್ಲಾ ರಾಧ ಅವ್ರಿಗೆ ಅಂತಂದ್ರೆ ಹೆಂಗೆ ಮಾಡಲಿ? ನಾನು ಹೆಂಗೆ ಮಾಡಲಿ ಹೇಳ? ಆ ಥರ ಎಲ್ಲದಕ್ಕೂ ಅಮ್ಮ ಅನ್ನೋದ್ರ ಜೊತೆಗೆ ಹೆಂಗೆ ಜೀವನ ಮಾಡಲಿ ಮಾವ ನಾನು?
ಅವ್ರು ಹಂಗ ದೊಡ್ಡರ ಮ್ಯಾಗ ಇರ್ತಾರಲ್ಲ ರಾಧಕ್ಕ, ಅವ್ರು ಹಂಗ ಮಾತಾಡೋದು. ನೀನು ಅದಕ್ಕೆ ಹಿಂಗೆ ಸಿಟ್ಟಾಗಿ ಹಂಗೆ ಬಿಟ್ಟು ಬರ್ತಾರನ. ಅಷ್ಟಾಗಿದ್ರೆ ನಾನು ತಲೆ ಕೆಶೋತಿದ್ದಿಲ್ರಿ ಅತ್ತಿಗೆಮ್ಮ. ಊಟಕ್ಕೆ ಹೋಗೋಣ ಅಂತ ಹೇಳಿದ್ರಲ್ಲ, ಸರಿ ಹೋದ್ರ ಅಂತ ಹೇಳಿ ಹೋದ್ವಿ. ಎಂಥ ಹೋಟ್ಲಿಗೆ ಕರ್ಕೊಂಡು ಹೋದ್ರು ಗೊತ್ತನ್ರಿ? ಫುಟ್ಪಾತ್ ಇರ್ತದಲ್ಲ, ಅಲ್ಲಿ ಚೇರ್ ಹಾಕಿರ್ತಾರೆ ನೋಡ್ರಿ, ಗಾಡಿ ತಳ್ಳಗಾಡಿಯರು, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಚಿತ್ರಾನ್ನ, ಎಗ್ ರೈಸ್, ಆಮೇಲೆ ಮತ್ತೇನೈತಲ್ಲ ಎಗ್ ಬುರ್ಜಿ, ಈ ಥರ ಒಟ್ಟು ಅಂಥದ್ದೇ. ಹೇ, ಸಾಧ್ಯನೇ ಇಲ್ಲ. ಚಲೋ ಕುಟುಂಬ ಐತಿ. ಅಣ್ಣ ನಾ ಸುಳ್ಳು ಹೇಳ್ತೀನಿ ಅಣ್ಣ, ಹೇಳಣ್ಣ ನಾ ಸುಳ್ಳು ಹೇಳ್ತೀನ. ಆತು, ನಾ ಎಲ್ಲ ಮಾತಾಡ್ತೀನಿ. ಬಹುಶಃ ಅಲ್ಲಿ ಚಲೋ ಮಾಡ್ತಿರ್ಬೇಕು ಅಂತ ಹೇಳಿದ್ರು. ಊಟ ಮಾಡಿ ಬಂದ್ರೆ ಇಲ್ಲಿ ನೀವು? ವಾ, ನಾನಂತೂ ಊಟ ಮಾಡಿಲ್ಲ ನೋಡು. ನನಗಂಕರು ಅಲ್ಲೆಲ್ಲ ನಿಂತ್ಕೊಂಡು ಊಟ ಮಾಡಕ್ಕೆ ಆಗಲಿಲ್ಲ. ಆತ್ ಬಿಡು, ನಾ ಮಾತಾಡ್ತೀನಿ. ಹೋಗು, ಈಗೀಗ ಒಂಚೂರು ಊಟಕ್ಕೆ ಕೊಡು. ಅತ್ತಿಗೆಮ್ಮ ಹೋರಿ, ಸರೋಜಾಗ ಮತ್ತೆ ರಾಧಾಗ ಊಟಕ್ಕೆ ಕೊಡ್ರಿ. ಹ್ಞೂ ರೀ, ಆತು ಬಾ, ಕೈಕಲ್ ಮುಖ ತಕೊಂಬ. ಮಾತಾಡ್ತೀನಿ ಅಂತ ಹೇಳನಲ್ಲ ನಿಮ್ಮಣ್ಣ, ಮಾತಾಡ್ತಾನೆ. ಬಾ. ಹ್ಞೂ ಅವ್ವ ಬಂದೆ. ನಿಂತ್ಕೋರಿಬ್ರು. ಮಾವ ಅದೇ ನಿನ್ ಮ್ಯಾಗ ಮಾತಿಗೂ ಅನುಮಾನ ಪಡ್ತಾನಲ್ಲ, ಅವ ಚಲೋ ಇದ್ನಾನ? ಹಾ, ಏನಾಸ್ತಿ ಐತ ಒಂದು? ಏನಾಸ್ತಿ ಐತ ಒಂದು? ಎಷ್ಟು ಆಸ್ತಿ ಐತ ಒಂದು? ಆ ಅವ ಈಗ ಎದ್ರಾಗ ಸೇರ್ಕೊಂಡನ, ಏನು ಬಾರ್ಡರ್ ಒಳಗೆ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಈಗ ದುಡ್ದು, ಈಗ ಒಂದು ಸಾಣದ ಒಂದು ಹಂದಿಗೂಡ್ ಅಂತ ಒಂದು ಮನೆ ಕಟ್ಕೊಂಡಾನ. ಅವ ದುಡ್ದು ಅವ್ರಪ್ಪಂದು ಏನು ಆಸ್ತಿ ಐತಿ? ಅವಂದು ಏನೈತೆ ಆಸ್ತಿ? ಹಿಂದ ಮುಂದೆ ಏನು ಅಳತ್ತ ಒಂದು? ಇವಂಗ ಹೆಸರು ಇಡ್ತೀಯಲ್ಲ ನೀನು? ದೊಡ್ಡ ಕಾಂದಾನೆ ಐತೆ ಅವ್ರದ್ದು, ದೊಡ್ಡ ಹೆಸರು ಐತಿ. ಅವರಪ್ಪ ಮಾಸ್ತರಾಗಿದ್ದ, ಬೆಕ್ಕದಂಗ ಆಸ್ತಿ ಅಡುವು ಜಾಸ್ತಿ ಐತಿ ಅಂತ ಅವ್ನು ಬಿಟ್ಟು ಅವ ಚಲೋ ಇದ್ನಲ್ಲ. ಅವ ಚಲೋ ಇದ್ದ ನಿನಗೆ? ಅವನ ಜೊತೆ ಓಡೋಗ್ಬೇಕು ಅನ್ಕೊಂಡಿದ್ದೆಲ್ಲ. ಮಾವ ಮಾವ ಅನ್ಬೇಡ ನೀನು, ಬಾಯಿ ಮುಚ್ಚು. ಇವನ್ನ ಮದುವೆ ಆಗ್ತಿದಿ, ಇವನ್ನ ಮದುವೆ ಆಗ್ಬೇಕು. ಇನ್ನ ಒಂದು ವಾರ ಮದುವಿಲ್ಲ, ನಾನು ನೋಡಕತ್ತೀನಿ. ಎಷ್ಟು ಮಾತಾಡೋದು ನೀನು? ಏನ ಒಂದ ವಾರದಾಗ ಮದುವೆ ಇರೋದಕ್ಕೆ ಅವರು ಅವಸರ ಮಾಡಕತ್ತಾರ, ಅನಾನುಕೂಲ ಆಗಿರ್ತೈತಿ. ಅದಕ್ಕೆ ಎಷ್ಟಂತ ನೀ ಹಾರಾಡ್ತಿದೆ ಅಂತೀನಿ ನಾನು. ಅಣ್ಣ ಅಲ್ಲಣ್ಣ, ಒಂದು 20 ರೂಪಾಯಿದು ಹೂ ಕೊಡ್ಸಕ್ಕನು ತಾಯಿ ಮಾತು ಕೇಳ್ತಾನಂದ್ರೆ ಮುಂದೆ ಹೆಂಗ ನೋಡ್ಕೋತಾನ? ಅದ ನೀನು ತಾಯಿ ತಂದಿ ಎಲ್ಲರ ಮಾತು ಧಿಕ್ಕರಿಸಿ, ನಮ್ಮ ಊರಾಗ ನಮ್ದೊಂದು ಮರ್ಯಾದೆ ಐತೆ ಅನ್ನೋದು ಧಿಕ್ಕರಿಸಿ, ಅವ ನಮ್ಮ ಮನೆ ಅಂಗಡಿಯಾಗ ಲೆಕ್ಕ ಬರೀ ಅವನಿಂದ ಓಡೋಗಿದ್ದಲ್ಲ. ಹಂಗಾಗಿದ್ರು ಚಲೋ ಇರ್ತಿತ್ತಲ್ಲ, ಅಂತ ಮಂತನ ಬೇಕಾಗಿತ್ತಲ್ಲ ನಿಮ್ಮಿಬ್ರಿಗೂ ತಾಯಿ ಮಗಳಿಗೆ. ನೋಡ್ ಸರೋಜಾ, ಇಬ್ಬರು ಕಿವಿನ ಚಂದಾಗಿ ತೆಗೆದು ಕೇಳಿಸ್ಕೊಳ್ರಿ. ಇವನ್ ಜೊತೆಗೆನ ಮದುವೆ ಯಾವ್ದ ಕಾರಣಕ್ಕೂ ನಿಲ್ಸಕ್ಕಾಗಲ್ಲ. ಇಲ್ಲ ಅಂದ್ರೆ ನೀನು ನಿನ್ನ ಮಗಳು ಆ ರೋಗಿಷ್ಟು ನಿನ್ನ ಗಂಡನಿಂದ ಹೋಗ್ಬಿಡು. ಇನ್ನು ಏನ್ ನಿಂತ್ಕೊಂಡಿರಿ? ನಡೀರಿ. ನನಗ ಮಾತಾಡಕ್ ಬರ್ತಾರ. ಹೆಂಗಿದ್ರೇನ ಆಸ್ತಿ ಅಂತಸ್ತು ಎಲ್ಲ ಇರಬೇಕು. ತಾಯಿ ಮಾತು ಕೇಳ್ಬಿಟ್ಲಂತ ಇವ್ರಿಬ್ರಿಗೂ ತಾಯಿ ಮಗಳಿಗೂ ಬೆಂಕಿ ಎತ್ಬಿಡ್ತು. ಹಾಳಾದಾರ.